ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸೋಯಾ ಚಂಕ್ಸಿಂದ ಒಂದು ಮಂಚೂರಿ ಮಾಡುವ. ಸೋಯಾ ಚಂಕ್ಸ್ ನಾನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಬಿಸಿ ನೀರು ಹಾಕಿ ನೆನೆಸಿ ಇಟ್ಕೊಳ್ಳುವ. ಸೋಯಾ ಚಂಕ್ಸ್ ಮುಳುಗುವಷ್ಟು ಬಿಸಿ ನೀರು ಹಾಕ್ಕೊಳ್ಳುವ. ನೋಡಿ, ನೆನ್ಮೇಲೆ ಸ್ವಲ್ಪ ದೊಡ್ಡದಾಗ್ತವೆ. ಇದನ್ನು ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ಹಿಂಡಿ ತಗೊಂಡು ಬಿಡುವ. ನೋಡಿ, ಈ ಥರ ಆಗಿದೆ. ಈಗ ನೋಡಿ ಎಷ್ಟಾಗಿತ್ತು ನೋಡಿ, ಜಾಸ್ತಿ ಅದರ ಥರ ಕಾಣಿಸುತ್ತೆ ಇದು. ಈಗ ಇದಕ್ಕೆ 1 ಚಮಚ ಉಪ್ಪು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ. ನಾನು ಲಿಂಬು ಇರಲಿಲ್ಲ ಆಗಿತ್ತು, ಅದಕ್ಕೆ 1 ಚಮಚ ಆಗುವಷ್ಟು ವೆನೆಗರ್ ತೊಗೊಂಡಿದ್ದೀನಿ. ನೀವು ಲಿಂಬು ರಸ ಬೇಕಿದ್ದರೂ ಹಾಕ್ಕೊಳ್ಬೋದು. ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1 ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳುವ ಅದನ್ನು, ಯಾಕಂದರೆ ಉಪ್ಪು ಕಾಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡುವ. ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಸೋಯಾ ಚಂಕ್ಸನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದೊಂದನೇ ಎಣ್ಣೆಯಲ್ಲಿ ಬಿಟ್ಕೊಂಡು ಫ್ರೈ ಮಾಡಿಕೊಳ್ಳುವ. ನಾನು ಒಂದೊಂದೇ ಬಿಟ್ಟಿದ್ದೀನಿ, ಯಾಕಂತ ಹೇಳಿದರೆ ಅದು ಹಿಡ್ಕೊಳ್ಳುತ್ತೆ. ಇಲ್ಲಾಂದರೆ ಬಿಡಿ ಬಿಡಿಯಾಗಿ ಬಿಟ್ಟಿದ್ರೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇಷ್ಟು ಕೆಂಪಾಗೋಲರಿಗೆ ಇಟ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಬಾಬ್ ಥರ ಕಾಣಿಸ್ತಾ ಇದೆ. ಇದು ಹೀಗೆ ಡ್ರೈ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ಎಣ್ಣೆ ಹಿಡ್ಕೊಂಡಿಲ್ಲ ನೋಡಿ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ 1 ಚಮಚ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ, 1 ಚಮಚ ಗ್ರೀನ್ ಚಿಲ್ಲಿ ಸಾಸು, 1 ಚಮಚ ಸೋಯಾ ಸಾಸ್, ಹಾಗೆ 1 ಚಮಚ ಟೊಮೆಟೊ ಕೆಚಪ್. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಇದಕ್ಕೆ ನಾನು 1 ಚಮಚ ಕಾರ್ನ್ ಫ್ಲೋರ್ ತಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಬಿಡುವ. ಯಾಕಂದರೆ ಮಂಚೂರಿ ಸ್ವಲ್ಪ ಲಿಕ್ವಿಡ್ ಟೈಪ್ ಇದ್ರೇ ಚೆನ್ನಾಗಿರೋದು. ನೋಡಿ, ಈಗ ಕಲರ್ ಏನೂ ಇಲ್ಲ. ಈಗ ನಂತರ ಕುದ್ದ ಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು. ನಾನು ಇದಕ್ಕೆ ಖಾರದ ಪುಡಿ ಏನು ಉಪಯೋಗಿಸಿಲ್ಲ ಮತ್ತು, ಯಾಕಂದರೆ ಹಸಿಮೆಣಸಿಕಾಯಲ್ಲಿ ಖಾರ ಇರುತ್ತಲ್ಲ, ಅದಕ್ಕೋಸ್ಕರ. ಈಗ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಬಿಡುವ. ನಾನು ಇದಕ್ಕೆ ಉಪ್ಪೇನು ಆ್ಯಡ್ ಮಾಡಿಲ್ಲ, ಯಾಕಂತ ಹೇಳಿದರೆ ಇದರಲ್ಲಿ ನಾನು ಮಿಕ್ಸ್ ಮಾಡೋವಾಗಲೂ ಉಪ್ಪು ಹಾಕಿದ್ದೆ, ಮತ್ತು ಸೋಯಾ ಸಾಸಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ಸೋಯಾ ಚಂಕ್ಸಿನ ಮಂಚೂರಿ ರೆಡಿಯಾಗಿದೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.